ನಮಸ್ಕಾರ ಈ ದಿನ.ಕಾಮ್ಗೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಕಣಿವೆ ರಾಜ್ಯ ಮಣಿಪುರದಲ್ಲಿ ಮೈತೇಯಿ ಮತ್ತು ಕೂಕಿ ಸಮುದಾಯಗಳ ನಡುವೆ ಭುಗಿಲೆದ್ದ ಜನಾಂಗೀಯ ಹಿಂಸಾಚಾರದ ನಡುವೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಆ ಕರಾಳ ಘಟನೆಗೆ ಭರ್ತಿ 3 ವರ್ಷ ಆಗ್ತಾ ಬಂದಿದೆ. 2023ರ ಮೇ 4ರಂದು ಕಾಂಗ್ಬೋಕ್ತಿ ಜಿಲ್ಲೆಯ ಬಿ ಫೈನಾಮ್ ಗ್ರಾಮದಲ್ಲಿ ಕೂಕಿ ಸಮುದಾಯದ ಯುವತಿಯರನ್ನ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿ ಸಾಮೂಹಿಕ ಅತ್ಯಾಚಾರವೆಸಗಿದ ಕೃತ್ಯದ ಸಂತ್ರಸ್ತೆಯರು ಇಂದಿಗೂ ನ್ಯಾಯಕ್ಕಾಗಿ ಕಾಯ್ತಾ ಇದ್ದಾರೆ. ಎಂದಿನಂತೆ ಸೋ ಕಾಲ್ಡ್ ವಿಶ್ವಗುರು ನರೇಂದ್ರ ಮೋದಿ ತಮ್ಮ ಮೌನವನ್ನು ಮುಂದುವರಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಡಬಲ್ ಇಂಜಿನ್ ಸರ್ಕಾರ ಬೇಟಿ ಬಚಾವೋ ಮತ್ತು ನಾರಿ ಸಮ್ಮಾನದಂತಹ ಯೋಜನೆಗಳ ಮೂಲಕ ಮಹಿಳಾ ಸಬಲೀಕರಣದ ಬಗ್ಗೆ ನಿರಂತರವಾಗಿ ಮಾತನಾಡ್ತಾ ಇದೆ. ಆದರೆ ಮಣಿಪುರದ ಈ ಅಸಹಾಯಕ ಮಹಿಳೆಯರಿಗೆ ನ್ಯಾಯ ಒದಗಿಸುವ ಪ್ರಕ್ರಿಯೆ ಮಾತ್ರ ನಿರೀಕ್ಷಿತ ಪ್ರಮಾಣದಲ್ಲಿ ಸಾಗದಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಕಳವಳ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ಮೇ 4, 2023ರಂದು ಈ ಘೋರ ಕೃತ್ಯ ನಡೆದಿದ್ದರೂ ಸ್ಥಳೀಯ ಆಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿತ್ತು ಎನ್ನುವುದು ಅತಿ ದೊಡ್ಡ ದುರಂತ. ಜುಲೈ 19ರಂದು ಈ ಅಮಾನವೀಯ ಕೃತ್ಯದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಾಗ ಮಾತ್ರವೇ ಇಡೀ ಆಡಳಿತ ಯಂತ್ರ ಎಚ್ಚೆತ್ತುಕೊಂಡಿದ್ದು ಸ್ಥಳೀಯ ಸರ್ಕಾರದ ಹಾಗೂ ಕಾನೂನು ಸುವ್ಯವಸ್ಥೆಯ ದೊಡ್ಡ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ. ವಿಡಿಯೋ ಬಹಿರಂಗವಾದ ಬೆನ್ನಲ್ಲೇ ದೇಶದಾದ್ಯಂತ ಭಾರೀ ಜನಾಕ್ರೋಶ ವ್ಯಕ್ತವಾಗಿತ್ತು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸ್ವಯಂ ಪ್ರೇರಿತವಾಗಿ ಮಧ್ಯಪ್ರವೇಶ ಮಾಡಿತ್ತು. ಆರಂಭಿಕ ಹಂತದಲ್ಲಿ ಎಫ್ಐಆರ್ ದಾಖಲಿಸುವಲ್ಲಿ ಆದ ವಿಳಂಬ ಮತ್ತು ಆರೋಪಿಗಳನ್ನು ಬಂಧಿಸುವಲ್ಲಿ ತೋರಿದ ನಿರ್ಲಕ್ಷ್ಯಕ್ಕಾಗಿ ರಾಜ್ಯ ಸರ್ಕಾರ ನ್ಯಾಯಾಲಯದಿಂದ ತೀವ್ರ ತರಾಟೆಗೆ ಒಳಗಾಗಿತ್ತು. ರಾಜ್ಯ ಪೊಲೀಸರ ತನಿಖೆಯ ಮೇಲೆ ನಂಬಿಕೆ ಕಳೆದುಕೊಂಡ ಹಿನ್ನೆಲೆಯಲ್ಲಿ ತರುವಾಯ ಈ ಸೂಕ್ಷ್ಮ ಪ್ರಕರಣದ ಸಂಪೂರ್ಣ ತನಿಖೆಯ ಜವಾಬ್ದಾರಿಯನ್ನ ಸಿಬಿಐಗೆ ವಹಿಸಲಾಯಿತು. ಸಿಬಿಐ ತನ್ನ ತನಿಖೆಯನ್ನು ಚುರುಕುಗೊಳಿಸಿ ಅಕ್ಟೋಬರ್ 2023ರ ಹೊತ್ತಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 6 ಪ್ರಮುಖ ಆರೋಪಿಗಳು ಹಾಗೂ ಓರ್ವ ಬಾಲಾಪರಾಧಿಯ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು. ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಅತ್ಯಂತ ಕಠಿಣ ಸೆಕ್ಷನ್ಗಳನ್ನು ದಾಖಲಿಸಲಾಗಿದೆ. ಸಾಮೂಹಿಕ ಅತ್ಯಾಚಾರ, ಕೊಲೆ, ಮಹಿಳೆಯ ಘನತೆಗೆ ಚ್ಯುತಿ, ಅಪಹರಣ ಮತ್ತು ಕ್ರಿಮಿನಲ್ ಸಂಚು ಮುಂತಾದ ಗಂಭೀರ ಆರೋಪಗಳಡಿ ಪ್ರಕರಣ ದಾಖಲಾಗಿದ್ದು ಇದು ಆ ದಿನ ಮಣಿಪುರದಲ್ಲಿ ಎಸಗಲಾದ ಅಪರಾಧದ ತೀವ್ರತೆಯನ್ನು ಸ್ಪಷ್ಟಪಡಿಸುತ್ತದೆ. ಕೇವಲ ಕಾನೂನು ಪ್ರಕ್ರಿಯೆ ಮಾತ್ರ ಅಲ್ಲದೆ ಸಂತ್ರಸ್ತರಿಗೆ ನೆರವಾಗಲು ಸುಪ್ರೀಂ ಕೋರ್ಟ್ ವಿಶೇಷ ಕಾಳಜಿ ವಹಿಸಿತ್ತು. ಸಂತ್ರಸ್ತರ ಪುನರ್ವಸತಿ, ಪರಿಹಾರ ಮತ್ತು ಮಾನವೀಯ ನೆರವು ನೀಡುವ ಪ್ರಕ್ರಿಯೆಯ ಮೇಲ್ವಿಚಾರಣೆಗಾಗಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಗೀತಾ ಮಿತ್ತಲ್ ನೇತೃತ್ವದಲ್ಲಿ 3 ಮಹಿಳಾ ನ್ಯಾಯಮೂರ್ತಿಗಳ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿ ವಾಸ್ತವ ವರದಿ ನೀಡುವಂತೆ ಸೂಚಿಸಲಾಗಿತ್ತು. ಇಷ್ಟೆಲ್ಲ ಕಾನೂನು ಪ್ರಕ್ರಿಯೆಗಳು ಮತ್ತು ಉನ್ನತ ಮಟ್ಟದ ಮಧ್ಯಪ್ರವೇಶ ನಡೆದಿದ್ರೂ ಸಂತ್ರಸ್ತರಿಗೆ ಇನ್ನೂ ಕೂಡ ನ್ಯಾಯ ಯಾಕೆ ಸಿಕ್ಕಿಲ್ಲ ಎಂಬುದು ಸಾಮಾನ್ಯ ಜನರ, ವಿರೋಧ ಪಕ್ಷಗಳ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರ ಬಹುದೊಡ್ಡ ಪ್ರಶ್ನೆಯಾಗಿದೆ. ನ್ಯಾಯಾಲಯದ ವಿಚಾರಣೆಗಳು ನಿಧಾನಗತಿಯಲ್ಲಿ ಸಾಗ್ತಾ ಇರುವುದು ಹಾಗೂ ಮಣಿಪುರದಲ್ಲಿ ಇಂದಿಗೂ ಪೂರ್ಣ ಪ್ರಮಾಣದಲ್ಲಿ ಶಾಂತಿ ಮತ್ತು ಸಹಜ ಸ್ಥಿತಿ ನೆಲೆಸದೇ ಇರುವುದು ಕಾನೂನು ಪ್ರಕ್ರಿಯೆಗೆ ಅಡ್ಡಿಯಾಗಿ ಪರಿಣಮಿಸಿದೆ. ಮಣಿಪುರ ಕರಾಳ ಘಟನೆಗೆ 3 ವರ್ಷಗಳಾಗ್ತಾ ಬಂದರೂ ಆರೋಪಿಗಳ ಪ್ರಸ್ತುತ ಸ್ಥಿತಿಯು ನ್ಯಾಯದ ನಿರೀಕ್ಷೆಯನ್ನು ಹುಸಿಗೊಳಿಸುವಂತಿದೆ. ಸಂತ್ರಸ್ತೆಯರ ಕುಟುಂಬದ 2ರನ್ನ ಹತ್ಯೆಗೈದ ಹಾಗೂ ಲೈಂಗಿಕ ದೌರ್ಜನ್ಯದಲ್ಲಿ ಭಾಗಿಯಾದ ಪ್ರಮುಖ ಆರೋಪಿ ಲೋಯಾ ಸೇರಿದಂತೆ ಚಿಂಗ್ಲೇನ್ ಮತ್ತು ಇನಾವೋಟನ್ ಎಂಬ 3 ಆರೋಪಿಗಳು ಇಂದಿಗೂ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದು ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ. ಮತ್ತೊಂದೆಡೆ ಗುಂಪು ದಾಳಿ, ಅತ್ಯಾಚಾರ ಮತ್ತು ವಿಡಿಯೋ ಹರಿಬಿಟ್ಟ ಗಂಭೀರ ಆರೋಪ ಹೊತ್ತಿರುವ ನಮೈರಖಂ ಕಿರಣ್ ಮೈತೇಯಿ ಹಾಗೂ ಅರುಣ್ ಕುಂಡೋಗ್ಭಾಮ್ ಎಂಬ 2 ಆರೋಪಿಗಳಿಗೆ ವಿಚಾರಣೆಯ ವಿಳಂಬದ ಕಾರಣ ನೀಡಿ ಗುವಾಹಟಿ ಹೈಕೋರ್ಟ್ 2025ರ ಸೆಪ್ಟೆಂಬರ್ನಲ್ಲಿ ಜಾಮೀನು ಮಂಜೂರು ಮಾಡಿದ್ದು ಅವರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಈ ಜಾಮೀನನ್ನು ಸಿಬಿಐ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದೆ ಅನ್ನೋದು ಕೂಡ ಇಲ್ಲಿ ಉಲ್ಲೇಖನೀಯ. ಸದ್ಯ ಹುಯಿರೇಮ್ ಹೆರೋದಶ್ ಮೈತಾಯಿ, ಇಂಗೋಭಮ್ ತೋಂಬಾ ಸಿಂಗ್, ಪುಕ್ರಿ ಹೊಂಗ್ಭಾಮ್, ಸುರಮ್ಜೋಯ್ ಮೈತೇಯಿ ಹಾಗೂ ಯುಮ್ಲೆಭಮ್ ಜಿಬನ್ ಸಿಂಗ್ ಮಾತ್ರ ಜೈಲಿನಲ್ಲಿ ಉಳಿದುಕೊಂಡಿದ್ದು ಇವರಲ್ಲಿ ವಿಡಿಯೋ ಚಿತ್ರೀಕರಿಸಿ ಹರಿಬಿಟ್ಟಿದ್ದ ಜಿಬನ್ ಸಿಂಗ್ ಕೂಡ
ತನಗೂ ಜಾಮೀನು ನೀಡುವಂತೆ ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಆತನ ಅರ್ಜಿಯ ವಿಚಾರಣೆಯು ಇದೇ ಮಾರ್ಚ್ 24ರಂದು ನಡೆಯಲಿದೆ. ಆಡಳಿತಾರೂಢ ಬಿಜೆಪಿ ಸರ್ಕಾರ ಮಹಿಳಾ ರಕ್ಷಣೆಯ ವಿಷಯದಲ್ಲಿ ತನ್ನ ಬದ್ಧತೆಯನ್ನು ಸಾಬೀತುಪಡಿಸಲು ವಿಫಲವಾಗಿದೆ ಎಂಬ ಆರೋಪಗಳು ಈಗಲೂ ಬಲವಾಗಿ ಕೇಳಿಬರ್ತಾ ಇದೆ. ಬಿಜೆಪಿಯ ನೇತೃತ್ವದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೇವಲ ಆರೋಪಿಗಳ ಬಂಧನಕ್ಕೆ ಸೀಮಿತವಾಗದೆ ತ್ವರಿತ ನ್ಯಾಯಾಲಯಗಳ ಮೂಲಕ ಆದಷ್ಟು ಬೇಗ ವಿಚಾರಣೆ ಪೂರ್ಣಗೊಳಿಸಲು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ನ್ಯಾಯದ ವಿಳಂಬವು ಅನ್ಯಾಯಕ್ಕೆ ಸಮಾನ ಎಂಬ ಮಾತಿದೆ. ಮಣಿಪುರದ ಈ ಪ್ರಕರಣ ಕೇವಲ ಆ ಮಹಿಳೆಯರ ಮೇಲಿನ ದೌರ್ಜನ್ಯವಷ್ಟೇ ಅಲ್ಲ, ಅದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲಿನ ಕಳಂಕ ಆಗಿದೆ. ನಾರಿ ಸಮ್ಮಾನ ಎಂಬುದು ಕೇವಲ ರಾಜಕೀಯ ಭಾಷಣದ ಘೋಷಣೆಯಾಗದೆ ನೈಜವಾಗಿ ಕಾರ್ಯರೂಪಕ್ಕೆ ಬರಬೇಕಾದರೆ ಇಂತಹ ಸೂಕ್ಷ್ಮ ಪ್ರಕರಣಗಳಲ್ಲಿ ಸರ್ಕಾರಗಳು ಶೂನ್ಯ ಸಹಿಷ್ಣುತೆ ತೋರಿ ದೋಷಿಗಳಿಗೆ ಕಠಿಣ ಶಿಕ್ಷೆಯಾಗುವಂತೆ ನೋಡಿಕೊಳ್ಳುವುದು ಇಂದಿನ ತುರ್ತಾಗಿದೆ. ಬಹುಶಃ ಮೋದಿ ಸರ್ಕಾರದಿಂದ ಇದನ್ನೆಲ್ಲ ನಿರೀಕ್ಷಿಸಬೇಕೆಂದರೆ ಮತ್ತೊಂದು ಸುತ್ತಿನ ಚುನಾವಣೆ ಬರಬೇಕು ಅಂತ ಅನ್ನಿಸ್ತದೆ. ಇವಿಷ್ಟು ಇಂದಿನ ವಿಶೇಷ. ಮತ್ತಷ್ಟು ನಿಷ್ಪಕ್ಷಪಾತವಾದಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ EDina.com. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.